ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾನೆ, ಕೇವಲ ಸ್ವ ಅರ್ಥ ಸ್ವಲಾಭ ನೋಡಬೇಡಿ. ಸೂರ್ಯ ಯಾವ ಸ್ವಲಾಭ ಸ್ವ ಅರ್ಥದಿಂದ ಜಗತ್ತಿಗೆ ಬೆಳಕು ಕೊಡ್ತಾನೆ. ನದಿಗಳು ಯಾವ ಸ್ವಾರ್ಥದಿಂದ ಹರಿತವೆ, ನೀರು ಕೊಡ್ತವೆ. ಗಿಡ ಮರಗಳು ಯಾವ ಸ್ವ ಅರ್ಥದಿಂದ ಫಲ ಧಾನ್ಯ ಕೊಡ್ತವೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಕರ್ಮ ಮಾಡಿ ಅದರ ಫಲವನ್ನು ಬಿಟ್ಟಿರ್ತಾನೆ ಜ್ಞಾನಿ. ತೆಂಗಿನ ಮರ ನೆಡುವವನು ಅದರ ಫಲವನ್ನು ಕಾಣುವುದು ಯಾವಾಗಲೋ. ಮರ ನೆಟ್ಟವರು ಯಾರೋ, ಬೆಳೆಸುವವರು ಇನ್ಯಾರೋ, ಆ ಫಲ ಅನುಭವಿಸುವವರು ಮತ್ಯಾರೋ. ಮರ ನೆಡುವವನು ಜನಕ್ಕೆ ಒಳ್ಳೆಯದಾಗಲೆಂದು ಆ ಕೆಲಸ ಮಾಡುತ್ತಾನೆ. ಪಾಪ ಬೀಜ ಹೇಗೆ ಸ್ವಭಾವದಲ್ಲಿದೆಯೋ ಪುಣ್ಯದ ಬೀಜವು ಹಾಗೆಯೇ ಸ್ವಭಾವದಲ್ಲಿದೆ. ಈ ಸತ್ ಅಂಶವನ್ನು ಪ್ರವರ್ಧಮಾನ ಮಾಡಬೇಕೆಂಬುದೇ ಗೀತೆಯ ತಾತ್ಪರ್ಯ. ಅಂತಸ್ಸಮತೆ ಬಹಿಸ್ತಾರತಮ್ಯ ಇವು ಲೋಕಹಿತ ಸೂತ್ರದ 2 ಭಾಗಗಳು. ಮನೆಯಲ್ಲಿ ತಾಯಿಯಾದವಳು ಮಾಡುವ ಆರೈಕೆ ಮಕ್ಕಳ ವಯಸ್ಸು ತಾರತಮ್ಯವನ್ನು, ಆರೋಗ್ಯ ತಾರತಮ್ಯವನ್ನು ಅನುಸರಿಸಿ ನಡೆಯುತ್ತದೆ. ಆಕೆ ಬಾಹ್ಯ ಸಾಮ್ಯವನ್ನು ಪಟ್ಟು ಹಿಡಿದು 16 ವರ್ಷದವನಿಗೆ ಕೊಡುವ ತಿಂಡಿಯನ್ನು 16 ತಿಂಗಳ ಕಂದನಿಗೆ ಕೊಟ್ಟರೆ ಅದು ಹಿತವಾಗುವುದೇ? ಹೋಗಿ ತದ್ವಿರುದ್ಧವೇ ಆಗುತ್ತದೆ ಅಷ್ಟೇ. ಸಮತ್ವ ಅಸಮತ್ವ ಎಂದು ಕೂಗಾಡುವ ಅವರು ತಾರತಮ್ಯ ತತ್ವಕ್ಕೂ ನಮ್ಮ